ದಿನನಿತ್ಯ ರಾಜ್ಯದ ಜನರು ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಆಗ್ತಿದೆ ಅನ್ನೋ ಆರೋಪ ಕೇಳಿಬರ್ತಿದೆ. ನಾವು ಸೇವಿಸುವ ಆಹಾರ ಎಷ್ಟು ಸೇಫ್ ಅನ್ನೋ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತ ಸ್ತುತಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದ್ದು ಹಲವಾರು ಪರೀಕ್ಷೆಗಳನ್ನ ಮಾಡಿ ಶಾಕಿಂಗ್ ವರದಿಯನ್ನ ನೀಡಿದ್ದಾರೆ. ಸೇಫ್ ಅಲ್ಲ, ಸೇಫ್ ಅಲ್ಲ, ಸೇಫ್ ಅಲ್ಲ, ಕುಡಿಯೋ ನೀರು ಸೇಫ್ ಅಲ್ಲ. ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿದ್ರೆ ಹುಷಾರ್. ಶಾಕಿಂಗ್ ರಿಪೋರ್ಟ್ ರಿವೀಲ್ ಮಾಡಿದ ಆರೋಗ್ಯ ಸಚಿವ. ಗ್ಯಾರಂಟಿ ನ್ಯೂಸ್ ನಿರಂತರ ವರದಿ, ಎಚ್ಚೆತ್ತುಕೊಂಡ ಇಲಾಖೆ. ರಾಜ್ಯದಲ್ಲಿ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆಯ ಬಗ್ಗೆ ನಿತ್ಯ ಆರೋಪಗಳು ಕೇಳಿಬರುತ್ತಲೇ ಇದೆ. ಹೀಗಾಗಿ ಆರೋಗ್ಯ ಇಲಾಖೆಯು ಆಹಾರ ಪದಾರ್ಥಗಳು ಹಾಗೂ ತಯಾರಿಕಾ ಘಟಕಗಳ ಮೇಲೆ ದಾಳಿ ನಡೆಸುತ್ತಲೇ ಇದೆ. ಅಲ್ಲದೆ ನೋಟಿಸ್ ನೀಡಿ ದಂಡವನ್ನ ಹೇರುತ್ತಲೇ ಇದೆ. ಆದರೆ ರಾಜ್ಯದಲ್ಲಿ ಕಲಬೆರಕೆ ಹಾವಳಿ ಮಾತ್ರ ನಿಂತಿಲ್ಲ. ಅದರಲ್ಲೂ ಬಿರು ಬೇಸಿಗೆಯಲ್ಲಿ ರಾಜ್ಯದ ಜನರು ಸೇವಿಸುವ ಐಸ್ ಕ್ರೀಮ್ ಎಷ್ಟು ಸೇಫ್ ಅನ್ನೋ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿತ್ತು. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಆಹಾರ ಪದಾರ್ಥಗಳ ಮೇಲೆ ಪರೀಕ್ಷೆ ನಡೆಸುವ ಮೂಲಕ ರಾಜ್ಯದ ಜನರಿಗೆ ಶಾಕ್ ತಂದೊಡ್ಡಿದೆ. ಅದು ಔಷಧಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇನ್ನು ಆಹಾರಕ್ಕೆ ಫೆಬ್ರವರಿ ತಿಂಗಳಿನಲ್ಲಿ ವಿಶೇಷವಾಗಿ ನಾವು ಈ ಕುಡಿಯ ನೀರಿನ ಘಟಕಗಳ ಮೇಲೆ, ಅಂದರೆ ಬಾಟಲ್ಗಳ ಮೇಲೆ, ಘಟಕಗಳಲ್ಲ ಬಾಟಲ್ಗಳ ಮೇಲೆ ನಾವು ತಪಾಸಣೆಯನ್ನು ಮಾಡಿಸ್ತು. ಇದು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದು. ಸುಮಾರು 296 ಮಾದರಿಗಳನ್ನು ನಾವು ತೆಗೆದು ಈ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ 255 ಮಾದರಿಗಳು ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಹೌದು, ರಾಜ್ಯದಲ್ಲಿ ಒಟ್ಟು 1891 ಔಷಧಿಗಳ ಮಾದರಿಗಳನ್ನ ಟೆಸ್ಟಿಂಗ್ಗೆ ರವಾನೆ ಮಾಡಲಾಗಿದೆ. ಈ ಪೈಕಿ 1296 ಉತ್ತಮ ಗುಣಮಟ್ಟದ ಔಷಧ ಮತ್ತು 41 ಗುಣಮಟ್ಟದಲ್ಲದ ಔಷಧಗಳೆಂದು ಪತ್ತೆಯಾಗಿದೆ. ಇದರ ಜೊತೆಗೆ 2025ರ ಫೆಬ್ರವರಿ ತಿಂಗಳಿನಲ್ಲಿ ಒಟ್ಟಾರೆ 3698 ಆಹಾರ ಪದಾರ್ಥಗಳನ್ನ ಟೆಸ್ಟಿಂಗ್ ವರದಿ ಬಹಿರಂಗವಾಗಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳೀಯವಾಗಿ ತಯಾರಿಸಲ್ಪಡುವ ಜ್ಯೂಸ್ ಪಾನೀಯಗಳ 46 ಮಾದರಿಗಳನ್ನು, ಐಸ್ ಕ್ರೀಮ್ ಕ್ಯಾಂಡಿಗಳ 39 ಮಾದರಿಗಳನ್ನು ಮತ್ತು ಐಸ್ ಕ್ರೀಮ್ಗಳ 107 ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗಾಗಿ ಪ್ರಯೋಗಾಲಯಕ್ಕೆ ಸಲ್ಲಿಸಲಾಗಿತ್ತು. ಇನ್ನೂ ಹೆಚ್ಚಿನ ಮಾದರಿಗಳ ಸಂಗ್ರಹಣಾ ಮತ್ತು ವಿಶ್ಲೇಷಣಾ ಕಾರ್ಯವು ಪ್ರಗತಿಯಲ್ಲಿದೆ. ಅದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅಂದರೆ ಈ ಬೇರೆ ಬೇರೆ ಪದಾರ್ಥಗಳನ್ನು ಕೆಮಿಕಲ್ಸ್ ಯೂಸ್ ಮಾಡೋದು, ಕಲರಿಂಗ್ ಏಜೆಂಟ್ ಯೂಸ್ ಮಾಡೋದು ಕೂಡ ಕಾಣ್ತಾ ಇದೆ. ಆಮೇಲೆ ಮೊನ್ನೆ ನೀವು ಕೇಳಿದ್ವಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ, ಅದಿನ್ನೂ ನಾವು ರಿಪೋರ್ಟ್ ಇನ್ನೂ ಬರಬೇಕಾಗಿದೆ. ಅದನ್ನೆಲ್ಲ ಕಳಿಸಿದ್ದೀವಿ ಲ್ಯಾಬ್ಗೆ. 107 ಐಸ್ ಕ್ರೀಮ್ಗಳು ಮತ್ತು ಜ್ಯೂಸ್ ಪಾನೀಯಗಳು 46 ಮಾದರಿಗಳನ್ನು ನಾವು ಈಗಾಗಲೇ ಸ್ಯಾಂಪಲ್ಗೆ ಕಳಿಸಿದ್ದೀವಿ. ಐಸ್ ಕ್ಯಾಂಡಿ 39. ಸೊ ಈ ಥರ ರಿಪೋರ್ಟ್ ಬಂದು ನಿಮ್ಗೆ ತಿಳಿಸ್ತೀನಿ. ಆಮೇಲೆ ಇನ್ನೂ ನಮ್ಮ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳು 590 ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ನಾವು ಅಲ್ಲಿ ತಪಾಸಣೆ ಮಾಡಿಸಿ ಪರಿಶೀಲನೆ ಮಾಡಿಸಿದ್ದೀವಿ. ಐಸ್ ಕ್ರೀಮ್ ಮಾತ್ರವಲ್ಲದೆ ಕುಡಿಯುವ ನೀರಿನ ಬಾಟಲ್, ಕರಿದ ಹಸಿರು ಬಟಾಣಿ, ತುಪ್ಪ, ಕೋವಾ, ಪನ್ನೀರ್, ಸಿಹಿ ತಿಂಡಿ, ಐಸ್ ಕ್ರೀಮ್, ಖಾರ ಮಿಕ್ಸರ್ ಮೇಲೆ ಪರೀಕ್ಷೆ ನಡೆಸಿದೆ. ಗ್ಯಾರಂಟಿ ನ್ಯೂಸ್ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಸಾರ್ವಜನಿಕರ ಆರೋಗ್ಯ ಕಾಪಾಡಲು ಅಖಾಡಕ್ಕೆ ಇಳಿದಿದೆ. ತಪ್ಪೆಸಗಿದ ಕಂಪನಿ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಆರೋಗ್ಯ ಇಲಾಖೆ ಮುಂದಾಗಿದ್ದು ಗ್ಯಾರಂಟಿ ನ್ಯೂಸ್ ವರದಿಗೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.